ನೋಡಿ, ಶ್ರೀ ಗಣಪತಿ ಟೆಂಪಲ್ ಇಡಗುಂಜಿ ಅಂದಿದ ತಕ್ಷಣ ರಪ್ಪ ಅಂತ ಹಂಗೆ ಗಾಡಿ ಆಫ್ ಆಗೋಯ್ತು. ದೇವಸ್ಥಾನ ರೋಡ್ ಇದು. ಸೊ ಈ ದೇವಸ್ಥಾನದ ವಿಶೇಷ ಏನಂತ ಹೇಳಿದ್ರೆ, ದೇವಸ್ಥಾನದ ಬಗ್ಗೆ, ಇದು 1,500 ಹಿಂದೆ ಹಳೆಯ ದೇವಸ್ಥಾನ. ಇದು 5,000 ವರ್ಷಗಳ ಹಿಂದಿನ ದೇವಸ್ಥಾನ. 5,000 ವರ್ಷಗಳ ಹಿಂದಿನ ದೇವಸ್ಥಾನ ಇದು. ಸೊ ಈ ದೇವಸ್ಥಾನ ಹೆಂಗೆ ಅಂತ ಹೇಳಿದ್ರೆ, ಇದು ಕಪ್ಪು ಶಿಲೆಯಲ್ಲಿ ಮಾಡಿರೋ ದೇವಸ್ಥಾನ. 2 ಭುಜ, ದ್ವಿಭುಜ ಗಣೇಶ ಇದು. ಸೊ ಒಂದ್ ಕೈಯಲ್ಲಿ ಕಮಲ, ಇನ್ನೊಂದ್ ಕೈಯಲ್ಲಿ ಮೋದಕ ಇರುವ ದೇವಸ್ಥಾನ. ಸೊ ಈ ದೇವ್ರು ಹೆಂಗೆ ಸ್ಥಾಪನೆ ಆಗಿದ್ದಿಲ್ಲಿ ಅಂದ್ರೆ, ಋಷಿ ಮುನಿಗಳ ಸಮಸ್ಯೆ, ಅವರ ಸಮಸ್ಯೆ ಕೇಳಲು ದೇವರು ಇಲ್ಲಿ ಬಂದು ಸ್ಥಾಪನೆ ಆಗಿರೋದು ಅಂತ ಇಲ್ಲಿನ ಜನರು ನಂಬಿಕೆ. ಇಲ್ಲಿನ ಜನರ ನಂಬಿಕೆ ಅದು. ಜನರು ಆ ಥರ ಅನ್ಕೊಂಡಿರೋದು. ಹಾಗಾಗಿ ಇದು ಒಂದು ಬಹಳ ಪವರ್ಫುಲ್ ಗಣೇಶ ದೇವಸ್ಥಾನ. ತುಂಬ ಚೆನ್ನಾಗಿದೆ. ಒಂದ್ಸತಿ ಬಂದು ದಯವಿಟ್ಟು ವಿಸಿಟ್ ಮಾಡಿ, ಯಾರು ಬಂದಿಲ್ವೋ ಅವರು. ಕಾರ್ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನದ ಕಡೆಗೆ. ಒಳಗೆ ನಿಲ್ಲಿಸಿ ಲಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ದೇವಸ್ಥಾನ ಫುಲ್ಲು ರಶ್ ಇದೆ. ಸ್ಕೂಲ್ ಮಕ್ಕಳು ಫುಲ್ ಎಲ್ಲ ಕಡೆ. ಏನು ಮಾಡಿ ನೋಡೋಣ, ದೇವಸ್ಥಾನ ತೋರಿಸ್ತೀನಿ ರೀ. ಇದು ದೇವಸ್ಥಾನದ ಎಂಟ್ರೆನ್ಸು. ಎಲ್ಲೆಲ್ಲೂ ಸ್ಕೂಲ್ ಮಕ್ಕಳು ಎಲ್ಲ ಕಡೆ ಅವರೇ. ಸೊ ಇದೇ ಎಂಟ್ರೆನ್ಸ್. ಆಮೇಲೆ ಗಾಡಿ ನಿಲ್ಲಿಸಿ ಹಿಂಗೆ ಬಂದರೆ ಓಕೆ. ಈಗ ಎಂಟ್ರಿ ಆಗಿ ಓಕೆ, ಫುಲ್ ರಶ್ ಇದೆ. ದೇವಸ್ಥಾನದ ಮುಖ್ಯ ದ್ವಾರ ತೋರಿಸ್ತೀನಿ. ಇದೇ ದೇವಸ್ಥಾನದ ಮುಖ್ಯ ದ್ವಾರ. ಸೊ ದರ್ಶನಕ್ಕೆ ಹಿಂಗೆ ಹೋಗ್ಬೇಕು, ಕ್ಯೂ. ದೇವಸ್ಥಾನ ಸರಿ, ಒಳಗೆ ಹೋಗಿ ದರ್ಶನ ಮಾಡ್ಕೊಬಂದು ಸಿಗಾವ ಮತ್ತೆ. ದೇವಸ್ಥಾನದ ಎಂಟ್ರೆನ್ಸು ಆವಾಗಲೇ ವಿಡಿಯೋದಲ್ಲಿ ತೋರಿಸಿದ್ನಲ್ಲ. ಸೊ ದರ್ಶನ ಬಂದ್ವಿ. ದರ್ಶನ 5 ನಿಮಿಷದಲ್ಲಿ ಆಗೋಯ್ತು. ದೇವ್ರು ಎಲ್ಲರೂ ಕಾಪಾಡಪ್ಪ. ಇದೇ ಎಂಟ್ರೆನ್ಸು. ಸೊ ನೋಡಿ, ಮುಂದೆ ದಾರಿ, ಇದೇ ಬರುವ ದಾರಿ ನೋಡಿ, ಇದೇ ದಾರಿ ಬರೋದು. ಸೊ ಕಾರ್ ಪಾರ್ಕಿಂಗ್ ಮುಂದೆ ಇದೆ. ಮುಂದೆ ನಿಲ್ಲಿಸಿ ನಡ್ಕೊ ಬರಬೇಕು. ಇವರೆಲ್ಲ ನಿಲ್ಲಿಸಿ ನಡ್ಕೊ ಬರ್ತಿದ್ದಾರೆ. ಸೊ ಬಂದರೆ ಸೀದಾ ದೇವಸ್ಥಾನ ಒಳಗೆ. ಇಲ್ಲಿ ದೇವಸ್ಥಾನದಲ್ಲಿ ಏನು ಲೇಟೇ ಆಗಲ್ಲ. 5 ನಿಮಿಷದಲ್ಲಿ ದರ್ಶನ ಆಗೋಗುತ್ತೆ. ಯಾಕಂದರೆ ಇಲ್ಲಿ ನಿಲ್ಲಕ್ಕೆ ಬಿಡಲ್ಲ, ಅವ್ರು ಕಳಿಸ್ತಾ ಇರ್ತಾರೆ ಎಲ್ಲರೂ. ಸೊ ನಮಗೂ 5 ನಿಮಿಷದಲ್ಲಿ ದರ್ಶನ ಆಗೋಯ್ತು. ದರ್ಶನ ಮುಗಿಸ್ಕೊಂಡು ಇವಾಗ ಹೊರಟ್ವಿ. ಸೊ ಇವಾಗ ನಮ್ಮ ಪ್ರಯಾಣ ಮುರುಡೇಶ್ವರ ಕಡೆಗೆ. ಸೊ ಇಲ್ಲಿಂದ ಮುರುಡೇಶ್ವರ ನನ್ನ ಪ್ರಕಾರ ಒಂದು 15 ನಿಮಿಷದಲ್ಲಿ ಮುರುಡೇಶ್ವರ ರೀಚ್ ಆಗ್ತೀವಿ. ಇಲ್ಲಿ ಫುಲ್ ಜನ ಇದ್ದಾರೆ. ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಸಾಕ್ಬಿಡಮ್ಮ ನೋಡೋಣ. ಫೈನಲಿ ಮುರುಡೇಶ್ವರ ರೀಚ್ ಆದ್ವಿ. ಸೊ ನಾವು ಬುಕ್ ಮಾಡಿರೋ ಹೋಟೆಲ್ಲು ಎದುರುಗಡೆನೇ ಇರೋದು. ಮುರುಡೇಶ್ವರ ಬರ್ತಾ ಇದೀವಿ. ಸೊ ಮುಂದೆ ರೈಟ್ ತಗೊಂಡೋದ್ರೆ ಆರ್ಚ್ ಒಳಗೆ ಹೋಗ್ತೀವಿ. ಸೊ ಇದೇ ಮುರುಡೇಶ್ವರ ಎಂಟ್ರೆನ್ಸ್. ಇದೇ ನಾವು ಇದ್ದಿದ್ದು ಹೋಟೆಲ್. ಈಗಿರೋ ಹೋಟೆಲ್ ಇದೇನೆ. ಆ್ಯಕ್ಚುಲಿ ಬರ್ಬೇಕಾರೆ ನಾವು ಕಾಲ್ ಬರ್ತಾಯಿತ್ತು. ಸೊ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಮುರುಡೇಶ್ವರದಲ್ಲಿ ಇರೋ ಹೋಟೆಲ್, ಸ್ಟೇ ಆಗಿರೋ ಹೋಟೆಲ್ ಅದೇ ನೋಡಿ. ಅದು ಎದುರುಗಡೆ ಕಾಣ್ತಾ ಇದೆಯಲ್ಲ, ಅದೇ ಆರ್ಚು, ಮುರುಡೇಶ್ವರ ಆರ್ಚು. ಈಗ ನಾನು ಕೃತಿ ಕಾರ್ ಇಲ್ಲೇ ಬಿಟ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಅಲ್ಲಿ ಪಾರ್ಕಿಂಗ್ ಸಿಗಲ್ಲ. ಸೊ ಅದಕ್ಕೆ ನಡ್ಕೊಂಡು ಹೋಗಿ ಆಟೋ ತೊಗೊಂಡು ದೇವಸ್ಥಾನ ಹತ್ರ ಹೋಗಿ ಇಳಿದು ದರ್ಶನ ಮಾಡಿಕೊಂಡು ಬರ್ತೀವಿ. ಈಗ ಆಟೋ ಹುಡುಕ್ಬೇಕು. ಆ ಕಡೆ ರೋಡ್ ಕ್ರಾಸ್ ಮಾಡಿದ್ರೆ ಆಟೋ ಸಿಗುತ್ತೆ ಎದುರುಗಡೆ. ರೋಡ್ ಕ್ರಾಸ್ ಮಾಡಿ ಆಟೋ ತೊಗೊಂಡು ನೋಡವ. ಆಟೋ ಸಿಕ್ತು. ಆಟೋದಲ್ಲಿ ಇವಾಗ ಸೀದಾ ದೇವಸ್ಥಾನದ ಹತ್ರ ಹೋಗ್ತಾ ಇದ್ವಿ. ಯಾಕಂದರೆ ಅಲ್ಲಿ ಫುಲ್ ರಶ್ ಇರೋದೆ, ಪಾರ್ಕಿಂಗ್ ಸಿಗಲ್ಲ. ಹಾಗಾಗಿ ಆಟೋ ಆದರೆ ಆಟೋ ಅಣ್ಣಂದೇ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಆಟೋ ಹತ್ತಿದ್ದೀವಿ. ಆಟೋದಲ್ಲಿ ಹೋಗ್ತಾ ಇದ್ವಿ. ನೋಡ್ಬೋದು ಮುಂದೆ ಜಾಮ್ ಇದೆ ಅಂತ. ಮೇನ್ ರೋಡಿಂದ ಕಾಣಿಸಿಲ್ಲ. ಇಲ್ಲಿ ನೋಡಿ ಜಾಮ್, ಬಸ್ಸು, ಕಾರು ಎಲ್ಲ ಜಾಮ್. ಅದಕ್ಕೆ ರಿಸ್ಕೇ ಬೇಡ ಅಂತ ಆಟೋ ಹತ್ಕೊಂಡು ಆಟೋದಲ್ಲಿ ಹೋಗ್ತಾ ಇದ್ವಿ.
ಮುಂಚೆ ಆದರೆ ದೇವಸ್ಥಾನ ತನಕ ಕರ್ಕೊಬಂದು ಬಿಡ್ತಾ ಇದ್ರು, ಇವಾಗ ದೇವಸ್ಥಾನ ತನಕ ಬಿಡ್ತಾ ಇಲ್ಲ. ಆಟೋ ಎಲ್ಲ ಇಲ್ಲೇ ಒಂದು ಕಲ್ಯಾಣಿ ಥರ ಇದೆ ನೋಡಿ, ಅದರಿಂದನೇ ಆಟೋ ಸ್ಟ್ಯಾಂಡು. ಆಟೋ ಎಲ್ಲ ಅಲ್ಲಿಗೆ ಲಾಸ್ಟು, ಅಲ್ಲೇ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಸರ್ ಇಲ್ಲೇ ಲಾಸ್ಟ್ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಅಂದರು. ಇನ್ನೊಂದು 50 ಮೀಟ್ರ್ ನಡ್ಕೊಂಡು ಹೋದ್ರೆ ದೇವಸ್ಥಾನ. ಸಿಗಾಬಟ್ಟೆ ರಶ್ಶು, ಕ್ರೌಡು, ವೀಡಿಯೋ ಮಾಡೋಕೆ ಆಯ್ತಾ ಇಲ್ಲ. ಅಲ್ಲೋಗಿ ದೇವಸ್ಥಾನದ ಹತ್ರ ಹೋಗಿ ಮಾಡ್ತೀನಿ ರೀ. ತುಂಬ ಕ್ರೌಡ್ ಜಾಸ್ತಿ, ಪಾರ್ಕಿಂಗ್ ಇಲ್ಲ ಏನಿಲ್ಲ. ನೋಡಿ ತೋರಿಸ್ತೀನಿ. ರೋಡ್ ನೋಡಿ, ಅದೇ ಮುರುಡೇಶ್ವರ ದೇವಸ್ಥಾನ. ಹಾಂ ಬಾ ಲೆಫ್ಟಲ್ಲಿ ಹೋಗೋಣ. ಫುಲ್ ಜಾಮು, ಪಾರ್ಕಿಂಗ್ ಇಲ್ಲ. ಎದುರುಗಡೆ ದೇವಸ್ಥಾನ, ಹಾರನ್ ಸೌಂಡು. ಹೋಯ್ತಾ ಇದ್ದೀವಿ ನೋಡೋಣ, ದೇವಸ್ಥಾನ ಹತ್ರ ಹೋದಾಗ ಮಾಡ್ತೀವಿ. ರೀಚ್ ಆದ್ವಿ ಮುರುಡೇಶ್ವರ ದೇವಸ್ಥಾನ. ನೋಡಿ ಗೋಪುರ ತೋರಿಸ್ತೀನಿ. ಇದೇ ಗೋಪುರ, ಫೋಟೋ ತೆಗ್ದೀನಿ, ಫೋಟೋ ಹಾಕ್ತೀನಿ. ಆ ಕಡೆ ಅಲ್ಲೇನು ಅದು ಗೋಲ್ಡ್ ಕಲರಲ್ಲಿ ಕಾಣಿಸ್ತಿದೆ ಅದೇ ದೇವಸ್ಥಾನ. ಇದೇ ಬೀಚ್, ಫುಲ್ ರಶ್, ಎಲ್ಲ ಕಡೆ ಫುಲ್ ಕ್ರೌಡು. ಕಾರ್ ಪಾರ್ಕಿಂಗ್ ಎಲ್ಲ ಫುಲ್ ಫ್ರೀಸ್. ಇದೇ ದೇವರ ಗೋಪುರ, ಇದು ದೇವಸ್ಥಾನದ ಒಳಗಡೆ. ದೇವಸ್ಥಾನದ ಒಳಗಡೆ ಇದು ಫುಲ್ಲು ಹೀಗೆ ಇರೋದು. ಅದು ಮೇಲೆ ಗೋಪುರ ಮೇಲೆ ಏನು ತೋರಿಸಿದ್ನಲ್ಲ ಅದು ಒಳಗೆ. ಸೊ ಲಿಫ್ಟ್ ಇರುತ್ತೆ, ಲಿಫ್ಟಲ್ಲಿ ನಾವು ಮೇಲೆ ತನಕ ಹೋಗ್ಬೋದು. ಸೊ ಜನ ಸಿಕ್ಕಾಪಟ್ಟೆ ಕ್ರೌಡು, ಎಲ್ಲ ಕಡೆ ದರ್ಶನ ಮಾಡ್ಕೊಂಡು ಇದು ಮಾಡ್ತಾರೆ. ಶಿವ ಸ್ಟ್ಯಾಚು ತೋರಿಸ್ತೀನಿ ನೋಡಿ. ಅಲ್ಲೇನು ಮೇಲ್ಗಡೆ ಕಾಣ್ತಾ ಇದೆ ಅದೇ ಶಿವನ ಸ್ಟ್ಯಾಚು. ಏನೋ ಕೆಲಸ ನಡೀತಾ ಇದೆ ಅನಿಸುತ್ತೆ, ಇಲ್ಲ ಅದನ್ನು ಅಲಂಕಾರ ಮಾಡ್ತೀರಾ ಇಲ್ಲ ಪೇಂಟ್ ಮಾಡ್ತೀರಾ ಏನೋ ಗೊತ್ತಿಲ್ಲ. ಹಾಗಾಗಿ ಸುತ್ತ ಕಂಬಿ ಕಟ್ಟಿದೆ, ಅದೇ ಶಿವನ ಸ್ಟ್ಯಾಚು. ಇದೇ ದೇವಸ್ಥಾನ. ಇದು ದೇವಸ್ಥಾನದ ಒಳಗಡೆ ಇರುವ ಸ್ವರ್ಣ ರಥ ನೋಡ್ಬೋದು. ಇದೇ ಸ್ವರ್ಣ ರಥ. ನೋಡಿ ಅಲ್ಲಿ ಏನು ಕಾಣ್ತಾ ಇದೆ ಅದೇ ಶಿವನ ವಿಗ್ರಹ. ಇದು ಗೋಪುರ, ಶಿವನ ವಿಗ್ರಹ. ಅದೇ ಲೈಟ್ ಹಾಕಿಲ್ಲ, ಲೈಟ್ ಆಗಿರೋ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಝೂಮ್ ಮಾಡ್ತೀನಿ ನೋಡಿ. ಶಿವನ ವಿಗ್ರಹ, ಇದೇ ಶಿವನ ವಿಗ್ರಹ, ಫೇಮಸ್ ವಿಗ್ರಹ ಮುರುಡೇಶ್ವರ. ಆಯಿತು, ದರ್ಶನ ಮಾಡ್ಕೊಬಂದು ನೋಡಿ. ಇದೇ ಸುತ್ತ ದೇವಸ್ಥಾನ, ಫುಲ್ ಸಿಕ್ಕಾಪಟ್ಟೆ ಕ್ರೌಡು. ಗೋಪುರ ತೋರಿಸ್ತೀನಿ ನೋಡಿ, ಲೈಟಿಂಗ್ ಸೈನ್ಸ್ ಸಕ್ಕತ್ತಾಗಿ ಮಾಡಿದೆ. ಗೋಪುರ ಲೈಟಿಂಗ್ಸು ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಗೋಪುರ ಲೈಟಿಂಗ್ಸು. ಲೈಟ್ ಚೇಂಜ್, ಕಲರ್ ಚೇಂಜ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ರಶ್ಶು. ಎಕ್ಸಿಟ್ ದಾರಿ ಎಲ್ಲ ಕ್ಲೋಸ್. ಎಕ್ಸಿಟಿಂದ ಬಂದು ನೋಡಿ, ಇದು ಗೋಪುರ ಸೈಡ್ ವ್ಯೂ. ಮತ್ತೆ ಇನ್ನೊಂದ್ಸತಿ ತೋರಿಸ್ತಾ ಇದ್ದೀನಿ, ಅದು ಹಿಂದೆಯಿಂದ ತೋರಿಸಿದೆ, ಇದು ಸೈಡ್ ವ್ಯೂ. ಚಂದ್ರ ನೋಡಿ ಏನು ಸಕಲ ಕಾಣಿಸ್ತಾ ಇದೆ. ಗೋಪುರ ಮಾತ್ರ ತುಂಬ ಚೆನ್ನಾಗಿದೆ. ಫ್ರಂಟ್ ವ್ಯೂ ಒಂದ್ಸತಿ ತೋರಿಸ್ತೀನಿ. ಸಕಲಾಗಿ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲ. ಬಟ್ ಸಿಕ್ಕಾಪಟ್ಟೆ ಕ್ರೌಡು, ಪಾರ್ಕಿಂಗ್ ಜಾಗನೇ ಸಿಗ್ತಾಯಿಲ್ಲ ನೋಡಿ. ಫುಲ್ ಕ್ರೌಡ್, ಎಲ್ಲ ಕಡೆ ಕ್ರೌಡು. ಲಾಡ್ ಆಫ್ ಪಾರ್ಕಿಂಗ್ ಫುಲ್ ಎಲ್ಲ. ಇದು ನೋಡೋರು ಮತ್ತೆ ಇನ್ನೊಂದು ಸತಿ ನೋಡಬೇಕು ಅನ್ನಿಸ್ತಾ ಇದೆ. ಫ್ರಂಟ್ ವ್ಯೂ ಪಿಂಕ್ ಕಲರ್, ಬ್ಲೂ ಕಲರ್ ಐತಲ್ಲ, ಪಿಂಕ್ ಕಲರ್ ಆಯ್ತು ಇವಾಗ. ಸಿಕ್ಕಾಪಟ್ಟೆ ಕ್ರೌಡ್. ದೇವಸ್ಥಾನದ ಎಂಟ್ರೆನ್ಸ್ ಇದು. ಸಾಕಾಗಿದೆ, ಫುಲ್ ದಿಲ್ ಖುಷ್ ಆಗೋಯ್ತು, ತುಂಬ ಚೆನ್ನಾಗಿದೆ. ಇದೇ ಮುರುಡೇಶ್ವರ ಬೀಚ್ ವ್ಯೂ. ಬೀಚ್ ಮುಂಚೆ ಬಿಡ್ತಾ ಇರಲಿಲ್ಲ, ಈಗ ಮತ್ತೆ ಬಿಡ್ತಾರೆ. ಹೋದ ವರ್ಷ ಬಂದಾಗ ಬಿಟ್ಟಿರಲಿಲ್ಲ ನಮಗೆ, ಈ ವರ್ಷ ಬಿಟ್ಟಿದ್ದಾರೆ ನೋಡಿ. ಇದು ದೇವಸ್ಥಾನ ಪಕ್ಕದ್ದು ಅಲ್ಲಿ ಶಿವ ಕಾಣಿಸ್ತಾ ನೋಡಿ. ಇದು ಫುಲ್ ಫುಡ್ ಸ್ಟ್ರೀಟು, ದೇವಸ್ಥಾನ ಪಕ್ಕನೇ ಎಲ್ಲ ಫುಡ್ ಸ್ಟ್ರೀಟ್. ಏನು ಬೇಕೋ ಎಲ್ಲ ಸಿಗುತ್ತೆ ಇಲ್ಲಿ, ನೋಡ್ಬಿಟ್ಟು ತಿನ್ಬೋದು. ಬೀಚ್ ಸೊ ಎಲ್ಲ ಜನ ನಿಂತಿಯಾರು ಹೋಗಿ ಬೀಚಲ್ಲಿ ಒಂದು ಸ್ವಲ್ಪ ಜನ. ಸೊ ನಾವೇನು ಹೋಗ್ತಾ ಇಲ್ಲ, ನಾವು ಹೊರಡ್ತೀವಿ ಇವಾಗ ರೂಮ್ ಕಡೆಗೆ. ಸಿಕ್ಕಾಪಟ್ಟೆ ರೇಸು, ಜನ ಜಂಗುಳಿ, ಜನ ಜಾತ್ರೆ, ಸ್ಕೂಲ್ ಮಕ್ಕಳು ಇಲ್ಲ ಸಿಕ್ಕಾಪಟ್ಟೆ ಸ್ಕೂಲ್ ಮಕ್ಕಳು. ಶಿವ ಮಕ್ಕಳು ಕರ್ಕೊಂಡು ಎಲ್ಲೋ ಇದ್ದವ್ರು ಏನೋ ಗೊತ್ತಾಯ್ತಾ ಇಲ್ಲ. ನಮ್ಮದು ಲೇಟ್ ಆಗೋಯ್ತು, ನಾವು ಹೋಗಿ ಬೇಗ ದರ್ಶನ ಮಾಡ್ಕೊಂಡ್ವಿ. ದರ್ಶನ ಎಲ್ಲ ಮಾಡ್ಕೊಂಡು
ಈಗ ಒಂದು ಕಡೆ ಫುಡ್ ಕೋರ್ಟ್ ಒಳಗಲ್ಲ ಅಲ್ಲಿ ಹೋದ್ವಿ. ಫುಡ್ ಕೋರ್ಟ್ ಹತ್ರ ಹೋಗಿ ಫುಡ್ ಕೋರ್ಟ್ ಇನ್ ದ ಸೆನ್ಸ್ ಅದು ಸ್ಟ್ರೀಟ್ ಫುಡ್ಡು ವೀಡಿಯೋ ಮಾಡಿದ್ವಿ. ಸರಿ ಜನ ಜಾಸ್ತಿ ಮತ್ತೇನು ವೀಡಿಯೋ ಮಾಡೋದು ಅಂತ ಸೀದಾ ಬಂದು ಆಟೋ ಹತ್ಕೊಂಡು ಹೋಟ್ಲ್ ಕಡೆ ಹೋಗ್ತಾ ಇದ್ವಿ. ಇದೇ ಬೆಸ್ಟ್ ಕಾರಣ ಅಂದರೆ ಪಾರ್ಕಿಂಗ್ ಸಿಗಲ್ಲ ಒಂದು, ಹಾಗಾಗಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಾನು ಗೇಟ್ ಹತ್ರ ಇಳಿದು ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬೆಳಗ್ಗೆ ಅಷ್ಟೇ ತಿಂಡಿ ತಿಂದಿದ್ದು, ಮಧ್ಯಾಹ್ನ ಏನೂ ತಿಂದಿಲ್ಲ. ಊಟ ಮಾಡಿ ಮಲಗೋದು ಶಿವ ಅಂತ. ಯಾಕಂದರೆ ಬೆಳಗ್ಗೆ ಬೇರೆ ಬೇಗ ಇದ್ದಿದ್ದು, ನೈಟದೇ ನಾನು ನಿದ್ದೆ ಆಗಿಲ್ಲ ಸರಿಯಾಗಿ. ಮಲಿಕೊಂಡ್ರೆ ಬೆಳಗ್ಗೆ ಆರಾಮಾಗಿ ಒಂದು 6 ಗಂಟೆಗೆ ಎದ್ದು ಕೊಲ್ಲೂರು ಕಡೆಗೆ ಹೊರಡೋದು. ಹೋಟ್ಲ್ ರೀಚ್ ಆದಮೇಲೆ ಸಿಗವ ರೂಮ್ ರೀಚ್ ಆದೋ. ಇದೇ ನಮ್ಮ ರೂಮು, ನಮ್ಮ ಬೆಡ್ಡು. ಸೊ ಹಾಗಾಗಿ ಮತ್ತೆ ಸಿಗವ ನೆಕ್ಸ್ಟ್ ವೀಡಿಯೋದಲ್ಲಿ, ಅಂದರೆ ನಾಳಿನ ವೀಡಿಯೋದಲ್ಲಿ, ಕೊಲ್ಲೂರು ಹೋಗೋ ವೀಡಿಯೋದಲ್ಲಿ. ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಹೋಗಿ ಏನಾದ್ರು ಲೈಟಾಗಿ ಊಟ ಮಾಡಿ ಮಲಗೋದು, ಇಲ್ಲಾಂದರೆ ಏನು ನೋಡಿಕೊಂಡು ನಿದ್ದೆ ಅಂತೂ ಮಾಡಬೇಕು. ಅದೇ ಎಲ್ಲರಿಗೂ ಗುಡ್ ನೈಟ್, ಶುಭರಾತ್ರಿ. ಸಿಗೋ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವೀಡಿಯೋ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.